ಐಷಾರಾಮಿ ಫ್ಲ್ಯಾಟ್. ಬಾಲ್ಕನಿಯಲ್ಲಿ ಒಂದು ಗುಂಡಿ ಒಳಗೊಂದು ಜೀವಂತ ಸಮಾಧಿ. ಇದು ಮೌಢ್ಯತೆನಾ ಇಲ್ಲ ವ್ಯವಸ್ಥಿತ ಪಿತೂರಿಯಾ? ಹಾಗಾದ್ರೆ ಏನಿದು ಘಟನೆ? ಆ ಸಮಾಧಿಯಲ್ಲಿದ್ದ ವ್ಯಕ್ತಿ ಯಾರು? ಇದೆಲ್ಲ ನಾಟಕ ಬಯಲಾಗಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದ ಹಾಗೆ ಇದು ಸಮಾಧಿ ಮತ್ತು ತಂಗಾಳಿ ಕಥೆ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ. ಅವತ್ತು ಆಗಸ್ಟ್ 1, 2026 ಮಧ್ಯಾಹ್ನ 1 ಗಂಟೆ ಸುಮಾರು. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಜಮಾದಾರ್ ರೋಡ್ನಲ್ಲಿ ಇಂದ್ರಪ್ರಸ್ಥ ಅನ್ನೋ ಒಂದು ಸೊಸೈಟಿ ಇದೆ. ಈ ಬಿಲ್ಡಿಂಗ್ನ 3ನೇ ಫ್ಲೋರ್ನಲ್ಲಿ ಪ್ರವೀಣ್ ಪ್ರಕಾಶ್ ಜಗತಾಪ್ ತನ್ನ ಫ್ಯಾಮಿಲಿ ಜೊತೆ ವಾಸ ಇದ್ರು. ಪ್ರವೀಣ್ ವೃತ್ತಿಯಲ್ಲಿ ಒಬ್ಬ ಇಂಜಿನಿಯರ್. ಹೆಂಡತಿ ಹೆಸರು ಶರ್ಮಿಳಾ ಜಗತಾಪ್. ಶರ್ಮಿಳಾಗೆ 38 ವರ್ಷ. ಇವರಿಗೆ ಮುದ್ದಾದ 2 ಮಕ್ಕಳಿದ್ರು, ಒಂದು ಹೆಣ್ಣು ಒಂದು ಗಂಡು. ಇವರದ್ದು ಹ್ಯಾಪಿ ಫ್ಯಾಮಿಲಿ. ಹಾಗೆ ಇದೇ ಮನೆಯಲ್ಲಿ ಪ್ರವೀಣ್ ಅವರ ಅಪ್ಪ ಅಮ್ಮ ಮತ್ತು ತಮ್ಮ ಕೂಡ ಇರ್ತಾ ಇದ್ರು. ಅಪ್ಪ ಅಮ್ಮನಿಗೆ ವಯಸ್ಸಾಗಿತ್ತು, ಹೀಗಾಗಿ ಮಗ ಸೊಸೆ ಜೊತೆ ಇರ್ತಾ ಇದ್ರು. ಇವರೆಲ್ಲರನ್ನ ಶರ್ಮಿಳಾ ನೋಡ್ಕೋತಾ ಇದ್ರು. ಇವರದ್ದು ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಅದು ಇಂದ್ರಪ್ರಸ್ಥ ಸೊಸೈಟಿಯ ಫ್ಲ್ಯಾಟ್ ನಂಬರ್ 9. ಇದು ಪ್ರವೀಣ್ ಅವರ ಫ್ಲ್ಯಾಟ್. ಆಗಸ್ಟ್ 1ಕ್ಕೆ 2 ಕಾರ್ಮಿಕರು ಪ್ರವೀಣ್ ಮನೆಗೆ ಬರ್ತಾರೆ. ಅವತ್ತು ಮನೆಯಲ್ಲಿ ಮಕ್ಕಳಿರಲಿಲ್ಲ, ಅವರ ಅಜ್ಜಿ ಮನೆಗೆ ಹೋಗಿದ್ರು. ಹಾಗೆ ಪ್ರವೀಣ್ ತಂದೆ ಕೂಡ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು. ಪ್ರವೀಣ್ ತಮ್ಮ ಬೆಳಗ್ಗೆನೆ ಕೆಲಸಕ್ಕೆ ಹೋಗಿದ್ದ. ಹೀಗಾಗಿ ಮನೆಯಲ್ಲಿ ಪ್ರವೀಣ್, ಅವರ ತಾಯಿ ಮತ್ತು ಶರ್ಮಿಳಾ ಮಾತ್ರ ಇದ್ರು. ಕಾರ್ಮಿಕರು ಮನೆ ಒಳಗಡೆ ಬರ್ತಾರೆ. ಅವರು ಬಂದ ತಕ್ಷಣ ಶರ್ಮಿಳಾ, ಭಯ್ಯ, ನಾನು ಬಾಲ್ಕನಿಯಲ್ಲಿ 2.5 ಅಡಿ ಗೋಡೆ ಕಟ್ಸಿದ್ದೀನಿ, ಅದನ್ನ ಕ್ಲೋಸ್ ಮಾಡಬೇಕು. ಸ್ಲ್ಯಾಬ್ ಎಲ್ಲ ತರಿಸಿಟ್ಟಿದ್ದೀನಿ, ನೀವು ಬರೀ ಅದನ್ನ ಎತ್ತಿ ಆ ಗೋಡೆ ಮೇಲೆ ಇಟ್ಟು ಸಿಮೆಂಟ್ನಿಂದ ಪ್ಲಾಸ್ಟರ್ ಮಾಡಿಬಿಡಿ ಅಂತಾಳೆ. ಭಯ್ಯ, ತುಂಬ ಸಿಂಪಲ್ ಕೆಲಸ, ಬೇಗ ಮುಗ್ದೋಗುತ್ತೆ ಅಂತಾಳೆ. ಅದಕ್ಕೆ ಆ 2 ಕಟ್ಟಡ ಕಾರ್ಮಿಕರು, ಸರಿ ಮ್ಯಾಮ್ ಸಾಬ್, ಮಾಡ್ತೀವಿ, ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಶರ್ಮಿಳಾ, ನಿಮಗೆ 1 ದಿನದ ಕೂಲಿ ಕೊಡ್ತೀನಿ ಅಂತಾಳೆ. ಇವತ್ತು ಜಾಕ್ಪಾಟ್ ಬಿಡು, ಬರೀ ಸ್ಲ್ಯಾಬ್ ಎತ್ತಿಡೋಕೆ ಪೂರ್ತಿ ದಿನದ ಕೂಲಿ ಕೊಡ್ತೀನಿ ಅಂತಿದ್ದಾರಲ್ಲ ಅಂತ ಅಂದ್ಕೊಂಡು 2 ಕಾರ್ಮಿಕರು ಆಯ್ತು ಮ್ಯಾಮ್ ಸಾಬ್ ಅಂತ ಒಪ್ಕೋತಾರೆ. ಸರಿ, ಬೇಗ ಕೆಲಸ ಮುಗಿಸಿ ಕಟ್ಟಡ ಕೆಲಸಕ್ಕೆ ಹೋಗೋಣ ಅಂತ 2 ಮಾತಾಡ್ಕೋತಾರೆ. ಎಲ್ಲಿದೆ ಮೇಮ್ ಸಾಬ್ ಗೋಡೆ ಅಂತ ಕೇಳ್ತಾರೆ. ಇಬ್ಬರನ್ನ ಗೋಡೆ ಇದ್ದ ಜಾಗಕ್ಕೆ ಶರ್ಮಿಳಾ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ 2.5 ಅಡಿ ಆಳದ ಗುಂಡಿ ತೋಡಲಾಗಿತ್ತು. ಅದರ ಸುತ್ತ ಗೋಡೆ ಕಟ್ಟಿದ್ರು. ಅದರ ಮೇಲೆ ಸಿಮೆಂಟ್ ಸ್ಲ್ಯಾಬ್ ಇಡಬೇಕಿತ್ತು. ಕಾರ್ಮಿಕರು ಗುಂಡಿ ಒಳಗೆ ನೋಡ್ತಾರೆ. ಅದರಲ್ಲಿ ಮರಳು, ಸಿಮೆಂಟ್ ಎಲ್ಲ ಬಿದ್ದಿತ್ತು. ಹಾಗೆ ಅಲ್ಲಿ ಹೊಸ ಬೆಡ್ಶೀಟ್, ದಿಂಬು ಮತ್ತು ಹಳೆಯ ಕೆಲವು ವಸ್ತುಗಳನ್ನು ಹಾಕಲಾಗಿತ್ತು. ಅದನ್ನು ನೋಡಿದ ಕಾರ್ಮಿಕರು, ಏನ್ ಮೇಮ್ ಸಾಬ್ ಇದು? ಇದರಲ್ಲಿ ಇಷ್ಟು ಒಳ್ಳೆ ಬೆಡ್ಶೀಟ್ಗಳು, ಪಿಲ್ಲೋಗಳು ಎಲ್ಲ ಇವೆ. ಇದನ್ನು ಹಾಕಿ ಮುಚ್ಚೋದಕ್ಕಿಂತ ನಮಗೆ ಕೊಟ್ಬಿಡಿ ಮೇಮ್ ಸಾಬ್, ನಾವದನ್ನು ಯೂಸ್ ಮಾಡ್ತೀವಿ ಅಂತಾರೆ. ಅದಕ್ಕೆ ಶರ್ಮಿಳಾ, ಇಲ್ಲ ಅದೆಲ್ಲ ಕೊಡೋಕ್ಕಾಗಲ್ಲ, ಅಲ್ಲೇ ಇರಲಿ, ನೀವು ಮುಟ್ಬೇಡಿ, ನನಗೆ ಅವೆಲ್ಲ ಬೇಕಾಗುತ್ತೆ. ಆಗ ನಾನೇ ಸ್ಲ್ಯಾಬ್ ಸರಿಸಿ ಎತ್ಕೋತೀನಿ, ನಿಮಗೆ ಬೇಕಿದ್ರೆ ನಾನು ಬೇರೆಯದ್ದು ಕೊಡ್ತೀನಿ ಅಂತಾಳೆ. ಬಂದಿದ್ದ ವರ್ಕರ್ಸ್ಗೆ ವಿಚಿತ್ರ ಅನಿಸುತ್ತೆ. ಇಷ್ಟು ತೂಕದ ಸ್ಲ್ಯಾಬ್ ಎತ್ತಿಡೋಕೆ ನಮ್ಮನ್ನು ಕರೆದಿದ್ದಾಳೆ, ಇನ್ನೂ ಬೇಕಾದಾಗ ಅದು ಹೇಗೆ ಇವರು ಸ್ಲ್ಯಾಬ್ ಸರಿಸಿ ತಗೊಳ್ಳೋಕ್ಕಾಗುತ್ತೆ? ಅದೂ ಅಲ್ಲದೆ ಇವ್ರು ಯಾಕೆ ಹೀಗೆ ಪಿಲ್ಲೋ ಮತ್ತು ಬೆಡ್ಶೀಟ್ ಎಲ್ಲ ಗುಂಡಿಗೆ ಹಾಕಿ ಮುಚ್ತಾ ಇದ್ದಾರೆ? ಅವರಿಬ್ರು ತಮ್ಮಲ್ಲೇ ಗೊಣಗಿಕೊಳ್ತಾರೆ. ಅಷ್ಟರಲ್ಲೇ, ಈಗೇನು ನಿಮ್ಮಿಂದ ಆಗುತ್ತಾ ಇಲ್ವಾ, ಬೇರೆಯವರನ್ನ ಕರೆದು ಮಾಡಿಸ್ಲಾ ಅಂತ ಶರ್ಮಿಳಾ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾಳೆ. ಅದಕ್ಕೆ ಆ ವರ್ಕರ್ಸ್, ಬಿಡೋ, ದೊಡ್ಡವರು ಏನಾದರೂ ಮಾಡ್ಕೊಳ್ಳಿ, ನಾವು ಬಂದ ಕೆಲಸ ಬೇಗ ಮುಗಿಸಿ ದುಡ್ಡು ತಗೊಂಡು ಹೋಗೋಣ ಅಂತ ಮಾತಾಡ್ಕೊಳ್ತಾರೆ. ಸ್ಲ್ಯಾಬ್ ಎತ್ತಿ ಗುಂಡಿ ಸುತ್ತ ಕಟ್ಟಿದ್ದ ಗೋಡೆ ಮೇಲೆ ಇಡೋಕೆ ಹೋಗ್ತಾರೆ. ಅದು ಓಪನ್ ಬಾಲ್ಕನಿ, ಹಾಗಾಗಿ ಗಾಳಿ ಬೀಸಿದ ರಭಸಕ್ಕೆ ಆ ಗುಂಡಿಯಲ್ಲಿದ್ದ ಬಿಳಿ ಬೆಡ್ಶೀಟ್ನ ಒಂದು ಕಾರ್ನರ್ ಎದ್ಬಿಡುತ್ತೆ. ಆ ವರ್ಕರ್ಸ್ ಇನ್ನೇನು ಸ್ಲ್ಯಾಬ್ ಇಡಬೇಕು ಅನ್ನುವಷ್ಟರಲ್ಲಿ ಹಾರಿದ ಬೆಡ್ಶೀಟ್ ಕೆಳಗಿಂದ ಮನುಷ್ಯನ ಕಾಲಿನ ರೀತಿಯ ವಸ್ತು ಕಾಣಿಸುತ್ತೆ. ಅದನ್ನ ಒಬ್ಬ ಕಾರ್ಮಿಕ ಅಬ್ಸರ್ವ್ ಮಾಡ್ತಾನೆ. ತನ್ನೊಂದಿಗಿದ್ದ ಮತ್ತೊಬ್ಬನಿಗೆ ತೋರಿಸ್ತಾನೆ. ಅಲ್ಲಿ ನೋಡೋ, ಅದು ಮನುಷ್ಯನ ಕಾಲಿನ ಥರ ಇಲ್ವಾ ಅಂತಾನೆ. ಈಗ 2 ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗಿದ್ರು. ಯಾಕಂದ್ರೆ ಅದು ನಿಜವಾಗ್ಲೂ ಮನುಷ್ಯನ ಕಾಲು. ಅದು ಅಲ್ಲದೆ ಆ ಕಾಲು ಚೂರು ಅಲುಗಾಡ್ತಾ ಇತ್ತು. ಅದನ್ನ ಕಂಡವರೇ 2 ಕಾರ್ಮಿಕರು ಹೌಹಾರಿದ್ರು. ಅವರಿಬ್ರು ಎಷ್ಟು ಗಾಬರಿ ಆಗಿದ್ರು ಅಂದ್ರೆ ಆ ಸ್ಲ್ಯಾಬ್ನ ಅಲ್ಲೇ ಬಿಟ್ಟು ಹಿಂದೂ ಮುಂದೆ ನೋಡದೆ ಮನೆಯಿಂದ ಪೇರಿ ಕೀಳ್ತಾರೆ. ಒಂದೇ ಉಸಿರಲ್ಲಿ ಅಪಾರ್ಟ್ಮೆಂಟ್ನ ಸ್ಟೆಪ್ಸ್ ಇಳಿದು ಓಡ್ತಾರೆ. ಸ್ವಲ್ಪ ದೂರ ಓಡಿದ್ಮೇಲೆ ಒಂದ್ ಕಡೆ ನಿಂತು ಏದಿಸ್ರು ಬಿಡ್ತಾ ಪರಸ್ಪರ ಮಾತಾಡ್ತಾರೆ. ನಾವು ನೋಡಿದ್ದೇನು, ಅದು ಮನುಷ್ಯನ ಹೆಣನಾ? ಇಲ್ಲ, ಆ ವ್ಯಕ್ತಿ ಕಾಲು ಅಲುಗಾಡಿಸ್ತಾ ಇದ್ದ ಅಂದ್ರೆ ಅವನು ಬದುಕಿರ್ಬೇಕು, ಅಂದ್ರೆ ಆ ವ್ಯಕ್ತಿ ಜೀವಂತ ಸಮಾಧಿ ತಗೋತಾ ಇರಬೇಕು ಅಂತ 2 ಮಾತಾಡ್ತಾರೆ. ಯಾವುದಕ್ಕೂ ಇರಲಿ ಅಂತ 112ಗೆ ಕಾಲ್ ಮಾಡಿ ನಡೆದ ವಿಷಯ ಎಲ್ಲ ಹೇಳ್ತಾರೆ. ಅವರಿಂದ ಎಲ್ಲ ಡೀಟೇಲ್ಸ್ ತಗೊಂಡ ಪೊಲೀಸರು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಡೋರ್ ಬೆಲ್ ಮಾಡ್ತಾರೆ. ಡೋರ್ ಓಪನ್ ಆಗುತ್ತೆ. ಬಾಗಿಲಲ್ಲೇ ಶರ್ಮಿಳಾ ನಿಂತ್ಕೊಂಡಿದ್ಲು. ಮ್ಯಾಮ್, ನಿಮ್ಮ ಮನೆಯಲ್ಲಿ ಏನೋ ಅಚಾತುರ್ಯ ನಡೆದಿದೆ ಅಂತ ನಮಗೆ ಮಾಹಿತಿ ಬಂತು, ಏನಾಗಿದೆ ಇಲ್ಲಿ ಅಂತ ವಿಚಾರಿಸ್ತಾರೆ. ಅದಕ್ಕೆ ಶರ್ಮಿಳಾ, ಹಾಗೇನೂ ಇಲ್ವಲ್ಲ ಸರ್, ಯಾರೋ ನಿಮ್ಮ ಜೊತೆ ಪ್ರ್ಯಾಂಕ್ ಮಾಡಿರಬೇಕು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ.
ಇಲ್ಲ, ಇಲ್ಲಿ ಏನೋ ಗುಂಡಿ ಅಗ್ದಿದ್ದಾರೆ, ಅದರಲ್ಲಿ ಮನುಷ್ಯನ ದೇಹ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಅಂತಾರೆ. ಏನು ಸರ್ ಮಾತಾಡ್ತಾ ಇದ್ದೀರಾ, ಇದು ಅಪಾರ್ಟ್ಮೆಂಟ್, ಇಲ್ಲಿ ಹೇಗೆ ಸರ್ ಗುಂಡಿ ತೆಗೆಯೋಕ್ಕಾಗುತ್ತೆ ಅಂತ ಹೇಳ್ತಾ ನಗೋಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಗೆ ಯಾರೋ ಸುಳ್ಳು ಸುದ್ದಿ ಕೊಟ್ಟಿರ್ಬೋದು, ಸುಮ್ಮನೆ ತೊಂದರೆ ತಗೊಂಡ್ರಿ, ಬನ್ನಿ ಒಳಗಡೆ, ಅಟ್ಲೀಸ್ಟ್ ಚಾಯ್ ಕುಡಿದು ಹೋಗಿ ಅಂತ ತುಂಬ ಕೂಲಾಗಿ ಹೇಳ್ತಾಳೆ. ಅಲ್ಲದೆ ಪೊಲೀಸರು ಏನೇ ಪ್ರಶ್ನೆ ಕೇಳಿದ್ರು ಆರಾಮಾಗಿ ಉತ್ತರ ಕೊಡ್ತಾಳೆ. ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ತಾರೆ. ನಮ್ಮತ್ತೆ ಮತ್ತು ಗಂಡ ಇದ್ದಾರೆ, ಇಬ್ರು ಮಲಗಿದ್ದಾರೆ, ಮಕ್ಕಳು ಅಜ್ಜಿ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಅವಳು ಇಷ್ಟು ಕೂಲಾಗಿ ಮಾತಾಡೋದನ್ನ ನೋಡಿದ ಪೊಲೀಸರಿಗೆ ಇವಳ ಮಾತಿನ ಮೇಲೆ ನಂಬಿಕೆ ಬಂದಿತ್ತು. ಯಾರೋ ಪ್ರ್ಯಾಂಕ್ ಮಾಡಿರಬೇಕು ಅಂತ ಬೈಕೋತಾರೆ. ಸಾರಿ ಮ್ಯಾಮ್, ನಿಮಗೆ ತೊಂದರೆ ಕೊಟ್ವಿ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾರೆ. ಅಟ್ಲೀಸ್ಟ್ ಮನೆಯೊಳಗೆ ಹೋಗಿ ತಪಾಸಣೆ ಮಾಡಲ್ಲ. ಅಂದ ಹಾಗೆ ಸರ್ಚ್ ವಾರೆಂಟ್ ಇಲ್ಲದೆ ಹಾಗೆ ಮನೆಯೊಳಗೆ ನುಗ್ಗೋಕ್ಕೂ ಆಗ್ತಿರ್ಲಿಲ್ಲ ಬಿಡಿ. ಬಟ್ ಅಟ್ಲೀಸ್ಟ್ ನಿಮ್ಮ ಗಂಡ ಅತ್ತೆ ಮಾವನ ಕರೀರಿ ಅಂತ ಆದರೂ ಹೇಳಬೇಕಿತ್ತು. ಬಟ್ ಅವತ್ತು ಬಂದಿದ್ದ ಪೊಲೀಸರು ಅದ್ಯಾವುದನ್ನು ಮಾಡದೆ ಹೊರಟು ಹೋಗ್ತಾರೆ. ಇತ್ತ ಆ ಇಬ್ಬರು ಕಾರ್ಮಿಕರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅವರು ಇನ್ನೂ ಆ ಶಾಕ್ನಿಂದ ಹೊರ ಬಂದಿರಲಿಲ್ಲ. ಹೀಗೆ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಎದುರಾಗ್ತಾನೆ. ಇವರಿಬ್ರು ಗಾಬರಿಯಲ್ಲಿರೋದು ನೋಡಿ, ಯಾಕೇನಾಯ್ತು, ಯಾಕೆಷ್ಟು ಗಾಬರಿಯಲ್ಲಿದ್ದೀರಾ ಅಂತ ಕೇಳ್ತಾನೆ. ಅವನ ಬಳಿಯೂ ಆ ಇಬ್ರು ನಡೆದ ಘಟನೆ ಬಗ್ಗೆ ಹೇಳ್ತಾರೆ. ಅಪಾರ್ಟ್ಮೆಂಟ್, ಫ್ಲ್ಯಾಟ್, ಗುಂಡಿ, ಸ್ಲ್ಯಾಬ್, ಸಮಾಧಿ ಅಂತೆಲ್ಲ ಹೇಳಿದ್ದು ಕೇಳಿ ಅವನಿಗೂ ಮೊದಲಿಗೆ ಇವರ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಬಟ್ ಅವರು ತುಂಬ ಕರಾರುವಕ್ಕಾಗಿ ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ರು. ಇವರ ಇನ್ಫಾರ್ಮೇಷನ್ ಕ್ರಾಸ್ ಚೆಕ್ ಮಾಡಬೇಕು ಅನ್ಕೋತಾನೆ. ಇನ್ಫ್ಯಾಕ್ಟ್ ಆ ವ್ಯಕ್ತಿ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಆಗಿದ್ದ. ಇವರ ಬಳಿ ಎಲ್ಲ ಡೀಟೇಲ್ಸ್ ತಗೊಂಡು ಕೂಡಲೇ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಆ ಇನ್ಫಾರ್ಮರ್ ಬಾರಾಮತಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದ. ಅಲ್ಲಿ ಆಗ ಇನ್ಸ್ಪೆಕ್ಟರ್ ಶೆಟ್ಟಿ ಇದ್ರು. ಆ ಇಬ್ಬರು ಕಟ್ಟಡ ಕಾರ್ಮಿಕರು ಹೇಳಿದ ಮಾಹಿತಿ ಎಲ್ಲ ಇನ್ಸ್ಪೆಕ್ಟರ್ ಶೆಟ್ಟಿ ಅವರಿಗೆ ಹೇಳ್ತಾನೆ. ನೀವು ಬೇಗ ಇಂದ್ರಪ್ರಸ್ಥ ಸೊಸೈಟಿಯ ಫ್ಲ್ಯಾಟ್ ನಂಬರ್ 9ಕ್ಕೆ ಹೋಗಿ ಚೆಕ್ ಮಾಡಿ ಸರ್ ಅಂತಾನೆ. ಸರಿ ಅಂತ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಇನ್ಸ್ಪೆಕ್ಟರ್ ಶೆಟ್ಟಿ ಅವರು ತಮ್ಮ ಒಂದು ಟೀಮ್ ಕರ್ಕೊಂಡು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಡೋರ್ ಬೆಲ್ ಮಾಡ್ತಾರೆ. ನಿಧಾನವಾಗಿ ಡೋರ್ ಓಪನ್ ಆಗುತ್ತೆ. ಮತ್ತೆ ಡೋರ್ ಓಪನ್ ಮಾಡಿದ್ದು ಅದೇ ಶರ್ಮಿಳಾ. ಇದೇನಿದು, ಮತ್ತ್ಯಾಕೆ ಪೊಲೀಸರು ಬಂದರು ಅಂತ ಒಂದು ಕ್ಷಣ ಗಾಬರಿ ಆಗ್ತಾಳೆ. ಬಟ್ ಅದನ್ನ ಮರೆಮಾಚಿ, ಹೇಳಿ ಸರ್ ಏನು ವಿಷಯ ಅಂತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಶೆಟ್ಟಿ ಅವರು ನಿಮ್ಮನ್ನೇ ಸ್ವಲ್ಪ ತಪಾಸಣೆ ಮಾಡಬೇಕು ಅಂತಾರೆ. ಇಲ್ಲಿ ಏನೋ ಅಚಾತುರ್ಯ ನಡೆದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಸ್ವಲ್ಪ ಗಡುಸಾಗಿ ಹೇಳ್ತಾರೆ. ಶರ್ಮಿಳಾ ಸ್ವಲ್ಪ ಸಾವರಿಸ್ಕೊಂಡು, ಅಯ್ಯೋ ಹಾಗೇನೂ ಇಲ್ಲ ಸರ್, ಇಲ್ಲಿ ಎಲ್ಲ ಸರಿಯಾಗೇ ಇದೆ. ಯಾರೋ ನಿಮಗೆ ರಾಂಗ್ ಇನ್ಫೋ ಕೊಟ್ಟಿದ್ದಾರೆ. ನಿಮ್ಗಿಂತ ಮುಂಚೆಯೂ ಒಬ್ರು ಪೊಲೀಸರು ಬಂದಿದ್ರು, ಅವರಿಗೂ ಯಾರೋ ಹೀಗೆ ಪ್ರ್ಯಾಂಕ್ ಮಾಡಿದ್ರು, ಅವರು ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋದ್ರು ಸರ್ ಅಂತಾಳೆ. ಅಂದ್ರೆ ನಮ್ಗಿಂತ ಮೊದಲು ಪೊಲೀಸರು ಬಂದಿದ್ರು, ಹಾಗೆ ನಮಗೂ ಅದೇ ಇನ್ಫಾರ್ಮೇಶನ್ ಬಂದಿದೆ ಅಂದ್ರೆ ಇಲ್ಲೇನೋ ಗಡ್ಬಡ ಆಗಿದೆ ಅನ್ನೋ ಸಂಶಯ ಇನ್ಸ್ಪೆಕ್ಟರ್ ಶೆಟ್ಟಿ ಅವರಿಗೆ ಬಂದಿತ್ತು. ಸರಿ ಬಿಡಿ, ಒಮ್ಮೆ ನಾವು ಮನೆ ತಪಾಸಣೆ ಮಾಡಿಬಿಡ್ತೀವಿ, ನಮ್ಮ ಡೌಟ್ ಕ್ಲಿಯರ್ ಮಾಡ್ಕೋತೀವಿ ಅಂತಾರೆ. ಈಗ ಶರ್ಮಿಳಾ ವಾಯ್ಸ್ ಬದಲಾಗಿತ್ತು. ಅದೆಲ್ಲ ಆಗಲ್ಲ ಸರ್, ನೀವು ಹೀಗೆ ಮನೆ ಒಳಗೆ ಬರೋದು ತಪ್ಪು. ನಮ್ಮತ್ತೆ ಮಲಗಿದ್ದಾರೆ, ಅವರು ನೈಟ್ ಪೂರ್ತಿ ನಿದ್ದೆ ಮಾಡಲ್ಲ, ಈಗ ತಾನೇ ಮಲಗಿದ್ದಾರೆ, ಡಿಸ್ಟರ್ಬ್ ಆಗುತ್ತೆ, ದಯವಿಟ್ಟು ನೀವು ಹೋಗಿ ಅಂತಾಳೆ. ನೋಡಿ ಮ್ಯಾಮ್, ನೀವು ನಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ, ನಾವು ತಲಾಶ್ ನಡೆಸದೆ ಹೋಗಲ್ಲ ಅಂತ ಏರು ಧ್ವನಿಯಲ್ಲಿ ಹೇಳ್ತಾರೆ. ಜೊತೆಗೆ ಬಂದಿದ್ದ ಲೇಡಿ ಪೊಲೀಸ್ ಶರ್ಮಿಳಾನ ಸೈಡ್ಗೆ ಸರಿಸಿ ಮನೆಯೊಳಗೆ ನುಗ್ತಾರೆ. ಈ ಸಡನ್ ಚೇಂಜ್ನಿಂದ ಕಂಗೆಟ್ಟ ಶರ್ಮಿಳಾ ಅಲ್ಲೇ ಬಾಗಿಲಿಗೆ ಹೊರಗೆ ನಿಂತುಬಿಡ್ತಾಳೆ. ಪೊಲೀಸರು ನೇರವಾಗಿ ಬಾಲ್ಕನಿಗೆ ಹೋಗ್ತಾರೆ. ಅವರ ಇನ್ಫಾರ್ಮರ್ ಹೇಳಿದಂತೆ ಅಲ್ಲಿ 2.5 ಅಡಿ ಗೋಡೆ ಇತ್ತು, ಗುಂಡಿಯೂ ಇತ್ತು. ಆ ಗುಂಡಿಯೊಳಗೆ ಬಿಳಿ ಕಲರ್ ಪಿಲ್ಲೋ, ಬೆಡ್ಶೀಟ್ಸ್ ಹಾಗೆ ಕೆಲವು ಹಳೆ ವಸ್ತುಗಳಿದ್ವು. ಏನಿದೆಲ್ಲ ಅಂತ ಶರ್ಮಿಳಾನ ಕೇಳ್ತಾರೆ. ಯಾಕೆ ಹೀಗೆ ಸುತ್ತ ಗೋಡೆ ಕಟ್ಟಿ ಗುಂಡಿ ಥರ ಮಾಡಿದ್ದೀರಾ ಅಂತ ಗದರಿಸಿ ಕೇಳ್ತಾರೆ. ಅದಕ್ಕೆ ಶರ್ಮಿಳಾ, ಸರ್ ಇದು ನಮ್ಮ ಮನೆ ಒಳಗೆ ನಾವು ಗೋಡೆ ಕಟ್ಸೋಕೆ ಯಾರ್ ಪರ್ಮಿಷನ್ ಯಾಕೆ ತಗೋಬೇಕು ಸರ್ ಅಂತ ಮರು ಪ್ರಶ್ನೆ ಕೇಳ್ತಾಳೆ. ಈಗ ಅವಳ ಮಾತಲ್ಲಿ ಕಾನ್ಫಿಡೆನ್ಸ್ ಇತ್ತು. ಪೊಲೀಸರಿಗೆ ಎಲ್ಲೋ ಇನ್ಫಾರ್ಮರ್ ಸುಳ್ಳು ಸುದ್ದಿ ಕೊಟ್ಟಿದ್ದಾನೆ, ಸುಮ್ಮನೆ ನಾವು ಇಲ್ಲಿಗೆ ಬಂದು ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ಶೆಟ್ಟಿ ಅವರಿಗೆ ಅನಿಸಿತ್ತು. ಆದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಏನೋ ಸಂಶಯ ಕಾಡ್ತಲೇ ಇತ್ತು. ಈ ಹೆಂಗಸು ಏನೋ ಮುಚ್ಚಿಡ್ತಾ ಇದ್ದಾಳೆ ಅನಿಸಿತ್ತು. ಸರಿ, ಎಲ್ಲ ರೂಮ್ ಒಮ್ಮೆ ಚೆಕ್ ಮಾಡಿ ಅಂತ ಪೊಲೀಸರಿಗೆ ಹೇಳ್ತಾರೆ. ಒಂದೊಂದಾಗೆ ಎಲ್ಲ ರೂಮ್ ಚೆಕ್ ಮಾಡ್ತಾರೆ. ಶರ್ಮಿಳಾ ಕೂಡ ಅವರ ಹಿಂದೆ ಹಿಂದೆ ಹೋಗ್ತಾಳೆ. ಸರ್ ನೋಡಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಹೀಗೆ ಸಭ್ಯಸ್ಥರ ಮನೆಗೆ ನುಗ್ಗಿ ಅವರ ಅನುಮತಿ ಇಲ್ಲದೆ ತಪಾಸಣೆ ಮಾಡೋದು ಕಾನೂನು ಬಾಹಿರ ಅಂತ ಆವಾಜ್ ಹಾಕ್ತಾಳೆ. ಮೇಡಮ್, ನೀವು ನಮಗೆ ಕಾನೂನು ಬೋಧನೆ ಮಾಡಬೇಡಿ. ನಮ್ಮ ಕೆಲಸ ಹೇಗೆ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಸಹಕರಿಸಿ ಅಂತ ಶೆಟ್ಟಿ ಅವರು ಕೂಡ ಖಡಕ್ಕಾಗಿ ಹೇಳ್ತಾರೆ. ಹೀಗೆ ರೂಮ್ ತಪಾಸಣೆ ಮಾಡುವಾಗ ಒಂದು ರೂಮಲ್ಲಿ ಯಾರೋ ಏಜ್ ಆಗಿರೋ ಒಬ್ಬ ಮಹಿಳೆ ಮಲಗಿದ್ರು. ಬಹುಶಃ ಶರ್ಮಿಳಾ ಅತ್ತೆ ಇರಬೇಕು ಅಂತ ಪಕ್ಕದ ರೂಮ್ ಚೆಕ್ ಮಾಡ್ತಾರೆ. ಆ ರೂಮ್ನಲ್ಲಿ ನೋಡಿದ ಕೂಡಲೇ ಪೊಲೀಸರಿಗೆ ಆಶ್ಚರ್ಯ ಆಗಿತ್ತು. ತಕ್ಷಣ ಸರ್ ಇಲ್ಲಿ ಬನ್ನಿ ಅಂತ ಶೆಟ್ಟಿ ಸಾಹೇಬ್ರನ್ನ ಕರೀತಾರೆ. ಶೆಟ್ಟಿ ಸರ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಫ್ಲೋರ್ ಮೇಲೆ ಮಲಗಿದ್ದ. ಅವನ ಬಟ್ಟೆ ಎಲ್ಲ ಹರಿದು ಹೋಗಿತ್ತು. ತಲೆ ಹತ್ರ
ರಕ್ತ ಹರಿತಾ ಇತ್ತು. ಕೂಡ್ಲೆ ಅವನ ಪಲ್ಸ್ ಚೆಕ್ ಮಾಡ್ತಾರೆ. ಅವನು ಇನ್ನೂ ಜೀವಂತ ಇದ್ದ. ಅವನನ್ನ ಎಪ್ಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ಎಷ್ಟೇ ಕರೆದ್ರೂ ಅವನು ರಿಪ್ಲೈ ಮಾಡಲ್ಲ. ಅಲ್ಲೇ ಇದ್ದ ನೀರು ತಗೊಂಡು ಮುಖಕ್ಕೆ ಸಿಂಪಡಿಸ್ತಾರೆ. ಆಗ್ಲೂ ಆ ವ್ಯಕ್ತಿ ಅಲುಗಾಡಲ್ಲ. ಅವನು ಪ್ರಜ್ಞೆ ತಪ್ಪಿದ್ದ. ಕೂಡ್ಲೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾರೆ. ಅವನನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಯಾರಿದ್ದು ಅಂತ ಶರ್ಮಿಳಾಗೆ ಕೇಳ್ತಾರೆ. ಸರ್, ಅವರು ನನ್ನ ಗಂಡ ಪ್ರವೀಣ್ ಜಗತಾಪ್ ಅಂತಾಳೆ. ಅಲ್ಲಿಗೆ ಈ ಫ್ಲ್ಯಾಟ್ ಅಲ್ಲಿ ಏನೋ ಅಚಾತುರ್ಯ ನಡೆದಿದೆ ಅನ್ನೋ ಶೆಟ್ಟಿ ಅವರ ಅನುಮಾನ ನಿಜವಾಗಿತ್ತು. ಬಟ್ ಈಗಿದ್ದ ಪ್ರಶ್ನೆ ಅಂದ್ರೆ, ಪ್ರವೀಣ್ ರೂಮಲ್ಲಿ ಯಾಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ? ಅವನ ಈ ಕಂಡೀಷನ್ಗೆ ಕಾರಣ ಏನು? ಇದನ್ನ ಶರ್ಮಿಳಾ ಯಾಕೆ ಮುಚ್ಚಿಟ್ಲು? ಅವನನ್ನ ಆಸ್ಪತ್ರೆಗೆ ಯಾಕೆ ಸೇರಿಸ್ಲಿಲ್ಲ? ಈಗ ಪೊಲೀಸರ ಮೊದಲ ಸಸ್ಪೆಕ್ಟ್ ಶರ್ಮಿಳಾ ಆಗಿದ್ಲು. ಅವಳನ್ನ ಮನೆಯಲ್ಲೇ ಒಂದ್ ಕಡೆ ಕೂರಿಸಿ ವಿಚಾರಿಸ್ತಾರೆ. ಪ್ರವೀಣ್ ತಲೆಯಿಂದ ರಕ್ತ ಯಾಕೆ ಬರ್ತಾ ಇದೆ, ಏನಾಯ್ತು ಅವನಿಗೆ ಅಂತ ಕೇಳ್ತಾರೆ. ಸರ್, ನಮ್ಮಿಬ್ಬರ ನಡುವೆ ಜಗಳ ಆಯಿತು. ಅವನು ನನ್ನ ಮೇಲೆ ಕೈ ಮಾಡ್ದ. ನನಗೂ ಸಿಟ್ಟು ಬಂತು. ಅಲ್ಲೇ ಇದ್ದ ಬ್ಯಾಟ್ ತಗೊಂಡು ಅವನ ತಲೆಗೆ ಹೊಡೆದ್ಬಿಟ್ಟೆ. ಅಷ್ಟಕ್ಕೆ ಅವನು ಅನ್ಕಾನ್ಷಿಯಸ್ ಆಗಿ ಬಿದ್ದೋದ ಸರ್ ಅಂತಾಳೆ. ತಕ್ಷಣ ಪೊಲೀಸರಿಗೆ ಯಾಕೆ ವಿಷಯ ಹೇಳಿಲ್ಲ, ಅವನನ್ನ ಆಸ್ಪತ್ರೆಗೆ ಯಾಕೆ ಸೇರಿಸಲಿಲ್ಲ ಅಂತ ಕೇಳಿದ್ರೆ, ಸರ್ ನಾನು ಹೆದರಿಬಿಟ್ಟಿದ್ದೆ, ಏನ್ ಮಾಡಬೇಕೋ ತೋಚಲಿಲ್ಲ ಸರ್ ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾಳೆ. ಪೊಲೀಸರಿಗೆ ಶರ್ಮಿಳಾ ಮೇಲೆ ಅನುಮಾನ ಗಟ್ಟಿಯಾಗಿತ್ತು. ಇವಳು ನಾಟಕ ಆಡ್ತಿದ್ದಾಳೆ ಅನ್ಸಿತ್ತು. ಹಾಗಾಗಿ ಪೊಲೀಸರು ಶರ್ಮಿಳಾಗೆ ಸ್ವಲ್ಪ ಗಡುಸಾಗಿ ಪ್ರಶ್ನೆ ಕೇಳ್ತಾರೆ. ನೋಡು, ನೀನಾಗೆ ಎಲ್ಲ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಕೋಮಲ ಕೆನ್ನೆ ಮೇಲೆ ನಮ್ಮ ಕೈಯ ಆಟೋಗ್ರಾಫ್ ನೀನು ತಡ್ಕೊಳಕ್ ಆಗಲ್ಲ ಅಂತ ಗದರಿ ಹೇಳ್ತಾರೆ. ಅಷ್ಟು ಹೇಳಿದ್ರು ಶರ್ಮಿಳಾ ತನ್ನ ವರಸೆ ಬದಲಿಸಲಿಲ್ಲ. ಸರ್, ನಾನು ಯಾಕೆ ಸುಳ್ಳು ಹೇಳಿ, ನಾನು ಹೇಳ್ತಿರೋದು ನಿಜಾನೇ ಅಂತಾಳೆ. ಇದು ನಾರ್ಮಲ್ ಗಂಡ ಹೆಂಡತಿ ಜಗಳ ಅಷ್ಟೇ. ಅವನು ನನ್ಗೆ ಹೊಡೆದ, ಅದಕ್ಕೆ ನಾನು ತಿರುಗಿಸಿ ಅವನಿಗೆ ಹೊಡೆದೆ. ನಾನು ನನ್ನ ಆತ್ಮರಕ್ಷಣೆ ಮಾಡ್ಕೊಳ್ಳೋದು ತಪ್ಪಾ? ಏನೋ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಸ್ವಲ್ಪ ಹೊತ್ತಲ್ಲಿ ಎದ್ದೇಳ್ತಾನೆ ಬಿಡಿ ಸರ್, ಅದಕ್ಯಾಕೆ ನೀವು ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಾಳೆ. ಎಲ್ಲ ಹೆಂಗ್ಸೆ ಮಾಡೋದೆಲ್ಲ ಮಾಡಿ ಈಗ ನಮಗೆ ಲೆಕ್ಚರ್ ಕೊಡ್ತಿದ್ದಾಳಲ್ಲ ಅಂತ ಇನ್ಸ್ಪೆಕ್ಟರ್ ಶೆಟ್ಟಿ ಸಾಹೇಬರಿಗೆ ಅನಿಸಿತ್ತು. ಇದು ಬರೀ ಗಂಡ ಹೆಂಡತಿ ಜಗಳ ಅಲ್ಲ ಅಂತ ಅವರಿಗೆ ಮನವರಿಕೆಯಾಗಿತ್ತು. ಲೇಡಿ ಕಾನ್ಸ್ಟೇಬಲ್ ಕಡೆಗೆ ನೋಡಿ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ. ಲೇಡಿ ಪೊಲೀಸ್, ಮ್ಯಾಮ್ ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬನ್ನಿ, ಅಲ್ಲೇ ಮಾತಾಡೋಣ ಅಂತ ಹೇಳ್ತಾ ಶರ್ಮಿಳಾ ಪ್ರತಿಕ್ರಿಯೆಗೂ ಕಾಯದೆ ಸೀದಾ ಕರ್ಕೊಂಡು ಜೀಪಲ್ಲಿ ಕೂರಿಸಿ ಹೊರಡ್ತಾರೆ. ಇತ್ತ ಪ್ರವೀಣ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋ ವಿಷಯ ಅವನ ಅಪ್ಪ ಮತ್ತು ತಮ್ಮನಿಗೆ ಗೊತ್ತಾಗಿತ್ತು. ತಕ್ಷಣ ಅವನ ತಮ್ಮ ಮತ್ತು ಅಪ್ಪ ಆಸ್ಪತ್ರೆಗೆ ಬರ್ತಾರೆ. ಪ್ರವೀಣ್ಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಪೊಲೀಸರು ಸತತ 3 ದಿನ ಶರ್ಮಿಳಾ ವಿಚಾರಣೆ ಮಾಡ್ತಾರೆ. ಬಟ್ ಪ್ರತಿ ಸಲ ಅವಳು ಅಷ್ಟೇ ಕೂಲ್ ಆಗಿ ಉತ್ತರ ಕೊಡ್ತಾಳೆ. ಇವಳನ್ನ ಪೊಲೀಸರು ವಶಕ್ಕೆ ಪಡೆಯೋ ಹಾಗಿರಲಿಲ್ಲ. ಯಾಕಂದ್ರೆ ಇವಳ ವಿರುದ್ಧ ಯಾರೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರಲಿಲ್ಲ. ಹೀಗಾಗಿ ವಿಚಾರಣೆ ನಂತರ ಶರ್ಮಿಳಾ ಮನೆಗೆ ರಿಟರ್ನ್ ಬರ್ತಿದ್ಲು. ಆವತ್ತು 4 ಆಗಸ್ಟ್ 2026 ಇನ್ಸ್ಪೆಕ್ಟರ್ ಶೆಟ್ಟಿ ಸಾಹೇಬ್ರಿಗೆ ಆಸ್ಪತ್ರೆಯಿಂದ ಫೋನ್ ಬರುತ್ತೆ. ಪ್ರವೀಣ್ಗೆ ಪ್ರಜ್ಞೆ ಬಂದಿದೆ, ನೀವು ಅವನ ಸ್ಟೇಟ್ಮೆಂಟ್ ತಗೋಬಹುದು ಅಂತ ಡಾಕ್ಟರ್ ಹೇಳ್ತಾರೆ. ತಕ್ಷಣ ಇನ್ಸ್ಪೆಕ್ಟರ್ ಶೆಟ್ಟಿ ಅವರು ಆಸ್ಪತ್ರೆಗೆ ಹೋಗ್ತಾರೆ. ಇನ್ಫ್ಯಾಕ್ಟ್ ಅವನು ಇನ್ನೂ ಟ್ರಾಮಾದಲ್ಲೇ ಇದ್ದ. ಆದರೂ ಸಾವರಿಸಿಕೊಂಡು ನಡೆದ ಎಲ್ಲ ಘಟನೆಯನ್ನ ವಿವರಿಸ್ತಾನೆ. ಅವನ ಸ್ಟೇಟ್ಮೆಂಟ್ ಆಧರಿಸಿ ಕಂಪ್ಲೇಂಟ್ ಫೈಲ್ ಮಾಡ್ಕೋತಾರೆ. ಕೂಡಲೇ ಪೊಲೀಸರ ಒಂದು ತಂಡ ಅವನ ಮನೆಗೆ ಹೋಗುತ್ತೆ. ಅಲ್ಲಿಂದ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಶರ್ಮಿಳಾಳನ್ನ ಅರೆಸ್ಟ್ ಮಾಡ್ತಾರೆ. ಸುಧಾರಿಸಿದ ನಂತರ ಪ್ರವೀಣ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸ್ಕೊತಾರೆ. ಇಬ್ಬರ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಈಗ ಶರ್ಮಿಳಾ ವರಸೆ ಬದಲಾಗಿತ್ತು. ಇನ್ನು ನಾನು ಬಚಾವ್ ಆಗಲ್ಲ ಅಂತ ಗೊತ್ತಾಗಿ, ಸರ್ ಏನೂ ಮಾಡಬೇಡಿ, ನಾನೇ ಎಲ್ಲ ಹೇಳ್ತೀನಿ ಅಂತಾಳೆ. ಸರ್, ನನ್ನ ಹೆಸರು ಶರ್ಮಿಳಾ ಜಗತಾಪ್, ನನಗೆ 38 ವರ್ಷ. ಪ್ರವೀಣ್ ನನ್ನ ಗಂಡ. ನಮ್ಮಿಬ್ಬರದ್ದು ಅರೇಂಜ್ ಮ್ಯಾರೇಜ್. ನಮ್ಮ ಜೀವನ ತುಂಬ ಸಿಂಪಲ್ ಆಗಿತ್ತು. ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ವಿ. ನಮಗೆ 2 ಮಕ್ಕಳಿದ್ದಾರೆ. ನಾನು ಮದುವೆಗಿಂತ ಮುಂಚೆ ಜಾಬ್ ಮಾಡ್ತಾ ಇದ್ದೆ. ಮಕ್ಕಳಾದಮೇಲೆ ಕೆಲಸ ಬಿಡಬೇಕಾಯಿತು. ನಾನು ಬಿ ಫಾರ್ಮಾ ಓದಿದ್ದೀನಿ. ನನಗೆ ಮೆಡಿಸಿನ್ಸ್ ಬಗ್ಗೆ ತುಂಬ ಒಳ್ಳೆ ನಾಲೆಜ್ ಇದೆ. ನನ್ನ ಅತ್ತೆ ಮಾವ ಯಾವಾಗಲೂ ಮನೆಯಲ್ಲೇ ಇರ್ತಾರೆ. ಅವರಿಗೆ ವಯಸ್ಸಾಗಿದೆ. ಮೈದುನ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗ್ಬಿಡ್ತಾನೆ. ಮಕ್ಕಳು ಈಗ ದೊಡ್ಡವರಾಗ್ತಾ ಇದ್ದಾರೆ. ಅವ್ರ ಕೆಲಸ ಅವರು ಮಾಡ್ಕೋತಾ ಇದ್ದಾರೆ. ಹೀಗಾಗಿ ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ. ಈಗ ನನಗೂ ಹೊರಗಡೆ ಹೋಗಬೇಕು, ಕೆಲಸ ಮಾಡಬೇಕು, ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು ಅನ್ನೋ ಆಸೆ ಆಗ್ತಿತ್ತು ಸರ್. ಈ ಬಗ್ಗೆ ನಾನು ಪ್ರವೀಣ್ಗೆ ಹೇಳಿದ್ದೆ. ನಾನು ಮತ್ತೆ ಜಾಬ್ ಜಾಯಿನ್ ಮಾಡ್ತೀನಿ ಅಂತ ತುಂಬ ಸಲ ಹೇಳಿದೆ. ಆದರೆ ಅವನು ನನ್ನ ಮಾತು ಸೀರಿಯಸ್ ಆಗಿ ತಗೊಳ್ತಾನೆ ಇರಲಿಲ್ಲ. ಅವನಿಗೆ ನಾನು ಕೆಲಸಕ್ಕೆ ಹೋಗೋದು, ಹೊರಗಡೆ ಸುತ್ತಾಡೋದು ಇಷ್ಟ ಇರಲಿಲ್ಲ. ನೀನು ಕೆಲಸಕ್ಕೆ ಹೋದರೆ ನನ್ನ ಅಪ್ಪ ಅಮ್ಮನನ್ನು ಯಾರು ನೋಡ್ಕೋತಾರೆ? ಅವರಿಗೆ ವಯಸ್ಸಾಗಿದೆ. ಹಾಗೆ ಮಕ್ಕಳನ್ನ ಯಾರು ನೋಡ್ತಾರೆ? ಇದೇ ನಿನ್ನ ಕೆಲಸ, ಇದನ್ನು ಅಚ್ಚುಕಟ್ಟಾಗಿ ಮಾಡು ಸಾಕು ಅಂತಿದ್ದ. ಅವನ ಈ ಮಾತುಗಳು ನನಗೆ ಹಿಡಿಸ್ತಾ ಇರಲಿಲ್ಲ ಸರ್. ಅವನ ಮೇಲೆ ನನಗೆ ತುಂಬ ಸಿಟ್ಟು ಬರ್ತಿತ್ತು ಅಂತಾಳೆ. ಮನೆ ಜವಾಬ್ದಾರಿ ನಾನೊಬ್ಬಳೇ ನಿಭಾಯಿಸ್ಬೇಕಾ? ಇಷ್ಟು ವರ್ಷ ಮಾಡಿಲ್ವಾ? ಈಗ ನಾನು ಇಂಡಿಪೆಂಡೆಂಟ್ ಆಗಿ ಏನಾದರೂ ಕೆಲಸ ಮಾಡಿದರೆ ಏನು ತಪ್ಪು ಅಂತ ನಾನು ಅವನ ಜೊತೆಗೆ ವಾದ ಕೇಳಿತಿದ್ದೆ. ಇದೇ ವಿಚಾರಕ್ಕೆ ನಮ್ಮಿಬ್ಬರಲ್ಲಿ ಜಗಳ ಆಗ್ತಿತ್ತು. ಫ್ಯಾಮಿಲಿಯ ಈ ಕಿರಿಕಿರಿಯಿಂದಾಗಿ ನಾನು
ಡಿಪ್ರೆಷನ್ಗೆ ಜಾರಿದ್ದೆ ಸರ್. ಆಗ ಟೈಮ್ ಪಾಸ್ಗೆ ಅಂತ ಮೊಬೈಲ್ನಲ್ಲಿ ಬರೋ ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಇದ್ದೆ. ನನಗೆ ಅದು ತುಂಬಾ ಇಷ್ಟ ಆಗ್ತಿತ್ತು ಸರ್ ಅಂತಾಳೆ. ಅದು ಜುಲೈ ತಿಂಗಳ ಕೊನೆ ವಾರ. ಯಾವುದೋ ಒಂದು ಕ್ರೈಮ್ ಎಪಿಸೋಡ್ ನೋಡ್ತಾ ಇದ್ದೆ. ಹಾಗೆ ಟೀ ಕುಡಿತಾ ಇರುವಾಗ ನನ್ನ ತಲೆಗೆ ಒಂದು ಖತರ್ನಾಕ್ ಐಡಿಯಾ ಹೋಗಿತ್ತು. ಈ ಪ್ಲಾನ್ ವರ್ಕೌಟ್ ಮಾಡಿದರೆ ನಾನು ಹೊರಗಡೆ ಹೋಗಿ ನೌಕರಿ ಮಾಡಬಹುದು, ಫ್ರೀ ಬರ್ಡ್ ಥರ ಹಾರಾಡಬಹುದು ಅಂದ್ಕೊಂಡೆ. ಆದರೆ ಅದಕ್ಕೋಸ್ಕರ ನನ್ನ ಗಂಡ ಅಡ್ಡಿಯಾಗಿದ್ದ. ಅವನನ್ನು ರಸ್ತೆಯಿಂದ ಸರಿಸೋದು ಬಹಳ ಮುಖ್ಯವಾಗಿತ್ತು. ಸರಿ, ಅವನನ್ನೇ ಇಲ್ಲವಾಗಿಸಿದ್ರೆ? ಈ ವಿಚಾರ ತಲೆಗೆ ಬಂದ ಮೇಲೆ ಪ್ರವೀಣ್ನ ಹೇಗೆ ಮುಗಿಸೋದು ಅಂತ ಯೋಚಿಸಿದೆ. ಸ್ವಲ್ಪ ಭಯ ಆಯಿತು. ಆದರೆ ಡರ್ಕೆ ಆಗಿ ಜೀತೆ ಅಂತ ಅನ್ಕೊಂಡು ಗಟ್ಟಿ ಮನಸ್ಸು ಮಾಡಿದೆ. ಸೀದಾ ಮಾರ್ಕೆಟ್ಗೆ ಹೋಗಿ ಒಂದು ಕಬ್ಬಿಣದ ಸುತ್ತಿಗೆ ಪರ್ಚೇಸ್ ಮಾಡಿದೆ. ಮಕ್ಕಳನ್ನ ಜಾಣ್ಮೆಯಿಂದ ಪುಸಲಾಯಿಸಿ ನನ್ನ ಅಮ್ಮನ ಮನೆಗೆ ಕಳಿಸ್ಬಿಟ್ಟೆ. ಪ್ರವೀಣ್ನ ಸಾಯಿಸಿ ಮನೆಯಲ್ಲೇ ಸಮಾಧಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಸರ್. ಮನೆಯ ಬಾಲ್ಕನಿಯಲ್ಲಿ ಸ್ವಲ್ಪ ಅಗೆದು ಗುಂಡಿ ಮಾಡಿ ಅದರ ಸುತ್ತ 2.5 ಫೀಟ್ ಗೋಡೆ ಕಟ್ಟಿಸಿದೆ. ಮನೆಯಲ್ಲಿ ಕೇಳಿದ್ಕೆ ಗಿಡಗಳನ್ನ ನೆಡೋಕೆ ಏನೋ ಪ್ಲಾನ್ ಮಾಡಿದ್ದೀನಿ ಅಂದೆ. ಅವರು ಕೂಡ ಸರಿ ಬಿಡು, ಏನಾದರೂ ಮಾಡ್ಕೊಳ್ಳಿ, ಇದಕ್ಕೂ ತಕರಾರು ಮಾಡಿದರೆ ಮತ್ತೆ ಹೊರಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ ಅಂತ ತಲೆ ತಿಂತಾಳೆ ಅಂದ್ಕೊಂಡು ಸುಮ್ಮನಿದ್ರು. ಸರಿಯಾಗಿ ಸೈಜ್ ನೋಡಿಕೊಂಡು ಅದೇ ಸೈಜ್ನ ದೊಡ್ಡ ಮಾರ್ಬಲ್ ತರಿಸಿದೆ. ಎಲ್ಲವೂ ರೆಡಿ ಇತ್ತು. ಒಂದು ಫೈನ್ ಡೇ ಪ್ರವೀಣ್ನ ಕೊಂದು ಆ ಗುಂಡಿಯಲ್ಲಿ ಹಾಕಿ ಅದರ ಮೇಲೆ ಮಾರ್ಬಲ್ ಮುಚ್ಚಿ ಸಿಮೆಂಟ್ನಿಂದ ಪ್ಲಾಸ್ಟರ್ ಮಾಡಿದರೆ ಕೆಲಸ ಮುಗೀತಿತ್ತು ಸರ್. ಹೀಗೆ ಮಾಡಿದರೆ ಯಾರಿಗೂ ಅನುಮಾನ ಬರಲ್ಲ ಅಂದ್ಕೊಂಡಿದ್ದೆ. ಎಲ್ಲ ರೆಡಿ ಇತ್ತು. ಪ್ರವೀಣ್ ಸಾಯೋದೊಂದೇ ಬಾಕಿ ಇದ್ದಿದ್ದು ಸರ್ ಅಂತಾಳೆ. ಅವತ್ತು 31 ಜುಲೈ 2026 ರಾತ್ರಿ ಸಮಯ. ಪ್ರವೀಣ್ ಆಫೀಸ್ನಿಂದ ಬಂದಿದ್ದ. ಅವನಿಗೆ ಅವನ ಫೇವ್ರೆಟ್ ಜ್ಯೂಸ್ ಮಾಡಿಕೊಟ್ಟೆ. ಅದರಲ್ಲಿ ಅದಾಗಲೇ ನಾನು ಮತ್ತು ಬರೋ ಔಷಧಿ ಮಿಕ್ಸ್ ಮಾಡಿದ್ದೆ. ಅದು ನನಗೆ ಹತ್ತಿರದ ಮೆಡಿಕಲ್ ಸ್ಟೋರ್ನಲ್ಲಿ ಈಸಿಯಾಗಿ ಸಿಕ್ಕಿತ್ತು. ನಾನು ಬಿ ಫಾರ್ಮಾ ಓದಿರೋದ್ರಿಂದ ಎಷ್ಟು ಡೋಸ್ ಹಾಕಬೇಕು, ಎಷ್ಟು ಹಾಕಿದರೆ ಪ್ರಜ್ಞೆ ತಪ್ಪುತ್ತೆ, ಯಾವಾಗ ಪ್ರಜ್ಞೆ ಬರುತ್ತೆ ಎಲ್ಲ ಗೊತ್ತಿತ್ತು. ನನ್ನ ಅತ್ತೆಗೆ ಸ್ಲೀಪಿಂಗ್ ಪ್ರಾಬ್ಲಮ್ ಇದೆ. ಅವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ನೈಟ್ ಎಲ್ಲ ಎಚ್ಚರನೇ ಇರ್ತಾರೆ. ಹೀಗಾಗಿ ಅತ್ತೆಗೂ ಜ್ಯೂಸಲ್ಲಿ ಮತ್ತು ಬರೋ ಔಷಧಿ ಹಾಕಿ ಕುಡಿಸಿದ್ದೆ. ಅತ್ತೆಗೆ ಕಡಿಮೆ ಡೋಸ್ ಕೊಟ್ಟಿದ್ದೆ ಸರ್. ಜ್ಯೂಸ್ ಕುಡಿದ ನಂತರ ಅತ್ತೆ ಮತ್ತು ಪ್ರವೀಣ್ ಇಬ್ರು ನಿದ್ರೆಗೆ ಜಾರಿದ್ರು ಸರ್ ಅಂತಾಳೆ. ಮಾವನಿಗೆ ಮಾತ್ರೆ ಕೊಟ್ಟಿದ್ದ ಅಂತ ಕೇಳಿದ್ಕೆ ಇಲ್ಲ ಸರ್, ಅವ್ರಿಗೆ ಕೊಡಲಿಲ್ಲ. ಅವರಿಗೆ ಮೊದಲೇ ಸರಿಯಾಗಿ ನಡೆಯೋಕ್ಕಾಗಲ್ಲ. ನಿದ್ರೆ ಮಾತ್ರೆ ತಿಂದು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಭಯ ಆಗಿತ್ತು. ಮೈದುನನಿಗೂ ಕೊಡಲಿಲ್ಲ, ಯಾಕಂದರೆ ಅವನು ಬೆಳಗ್ಗಿನ ಜಾವ ಬೇಗನೆ ಆಫೀಸ್ಗೆ ಹೋಗ್ಬಿಡ್ತಾನೆ. ಅದಕ್ಕೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಸುಮ್ಮನಾದೆ ಸರ್. ನಂತರ ಬೆಳಗಾಗೋದನ್ನು ವೇಟ್ ಮಾಡ್ತಾ ಇದ್ದೆ. ಮೈದುನ ಆಫೀಸ್ಗೆ ಹೊರಟ. ಅದೇ ಸಮಯಕ್ಕೆ ನಾನು ಎದ್ದು ಅತ್ತೆ ರೂಮ್ಗೆ ಹೋಗಿ ಚೆಕ್ ಮಾಡಿದೆ. ಅವರು ಇನ್ನೂ ಮಲಗಿದ್ರು. ಮಾವನು ಡೀಪ್ ಸ್ಲೀಪ್ನಲ್ಲಿದ್ರು. ಇತ್ತ ಪ್ರವೀಣ್ ಇನ್ನೂ ಪ್ರಜ್ಞೆ ತಪ್ಪಿದ್ದ. ಅಲ್ಲೇ ಇದ್ದ ಮಗನ ಬ್ಯಾಟ್ ಎತ್ಕೊಂಡೆ. ಅದರಿಂದ ಪ್ರವೀಣ್ ತಲೆಗೆ ಜೋರಾಗಿ ಹೊಡೆದೆ. 3-4 ಸಲ ಸರಿಯಾಗಿ ಹಾಕ್ದೆ. ರಕ್ತ ಬರೋಕೆ ಶುರುವಾಯಿತು. ಅವನು ಚೂರು ಅಲ್ಲಾಡಲಿಲ್ಲ. ಪ್ರವೀಣ್ ಸತ್ತೋದ ಅನ್ಕೊಂಡೆ ಸರ್. ನಂತರ ಅವನ ಶವವನ್ನು ಎಳ್ಕೊಂಡು ಬಾಲ್ಕನಿ ತನಕ ಹೋದೆ. ತುಂಬ ಸರ್ಕಸ್ ಮಾಡಿ ಅವನ ಶವವನ್ನು ಆ ಗುಂಡಿಯೊಳಗೆ ಹಾಕ್ಬಿಟ್ಟೆ ಸರ್. ನಂತರ ಅವನ ತಲೆಗೆ ಒಂದು ದಿಂಬು ಕೊಟ್ಟೆ. ಅವನ ಮೇಲೆ ಹೊಸ ಬೆಡ್ಶೀಟ್ ಹೊದಿಸಿದೆ. ಅದರ ಮೇಲೆ ಬೇಡದೇ ಇರೋ ವಸ್ತುಗಳನ್ನು ಹಾಕ್ಬಿಟ್ಟೆ ಸರ್ ಅಂತ ತಾನು ಮಾಡಿದ ಘನಂದಾರಿ ಕೆಲಸದ ಬಗ್ಗೆ ಒಂಚೂರು ನಾಚಿಕೆ ಇಲ್ಲದೆ ಶರ್ಮಿಳಾ ಹೇಳ್ತಾಳೆ. ಸರ್, ನನ್ನ ಕೆಲಸ 90% ಮುಗ್ದಿತ್ತು. ಈಗ ಬರೀ ಮಾರ್ಬಲ್ ಸ್ಲ್ಯಾಬ್ನ ಎತ್ತಿ ಅದರ ಮೇಲೆ ಮುಚ್ಚಬೇಕಿತ್ತು ಅಷ್ಟೇ. ಆಮೇಲೆ ಗೋಡೆಯನ್ನು ಸಿಮೆಂಟ್ನಿಂದ ಪ್ಲಾಸ್ಟರ್ ಮಾಡಿಸಿ ಪ್ರವೀಣ್ನ ಪರ್ಮನೆಂಟಾಗಿ ಸಮಾಧಿ ಮಾಡೋದು ನನ್ನ ಉದ್ದೇಶವಾಗಿತ್ತು ಸರ್. ಮೊದಲಿಗೆ ನಾನೇ ಮಾರ್ಬಲ್ ಎತ್ತಿಡೋಣ, ಆಮೇಲೆ ಕಾರ್ಮಿಕರನ್ನು ಕರೆಸಿ ಪ್ಲಾಸ್ಟರ್ ಮಾಡಿಸೋಣ ಅಂದ್ಕೊಂಡಿದ್ದೆ. ಆದರೆ ಸ್ಲ್ಯಾಬ್ ತುಂಬ ಭಾರ ಇತ್ತು. ಅದು ಅಲ್ಲದೆ ನನ್ನ ಮೈದುನ ಮನೆಗೆ ವಾಪಸ್ ಬರೋ ಮೊದಲು ನಾನು ಈ ಕೆಲಸ ಮಾಡಿ ಮುಗಿಸ್ಬೇಕಿತ್ತು ಸರ್ ಅಂತಾಳೆ. ಇಷ್ಟೆಲ್ಲ ಯೋಚಿಸ್ತಾ ಇರುವಾಗಲೇ ಮಧ್ಯಾಹ್ನ ಆಗೋಯ್ತು. ಅದಕ್ಕೆ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಹೋದೆ. ಅಲ್ಲಿ ಕೆಲವು ಕಾರ್ಮಿಕರು ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ರು. ಅವರನ್ನ ಮನೆಗೆ ಕರ್ಕೊಂಡು ಬಂದೆ. ಗ್ಯಾಲರಿಯಲ್ಲಿ ಗಿಡಗಳನ್ನು ಇಡೋಕೆ ಇಟ್ಟಿಗೆ ಸಿಮೆಂಟ್ನ ಒಂದು ಕ್ರಾಫ್ಟ್ ರಚನೆ ಮಾಡ್ತಾ ಇದ್ದೀನಿ. ಅದರ ಮೇಲೆ ಕಲ್ಲು ಕೂರಿಸಬೇಕು ಅಂತ ಸುಳ್ಳು ಹೇಳಿ ಅವರನ್ನು ನಂಬಿಸಿದೆ. ಅವರಿಗೆ ಪೂರ್ತಿ ದಿನದ ಕೂಲಿ ಕೊಡ್ತೀನಿ ಅಂತ ಹೇಳಿದ್ಕೆ ಅವರು ಒಪ್ಕೊಂಡ್ರು ಸರ್ ಅಂತಾಳೆ. ಕೆಲಸ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ನನ್ನ ಗ್ರಹಚಾರಕ್ಕೆ ಮೂವಿಗಳಲ್ಲಿ ಆಗುತ್ತಲ್ಲ ಸರ್, ಹಾಗೆ ಜೋರಾಗಿ ಗಾಳಿ ಬೀಸ್ಬಿಡ್ತು. ಗಾಳಿಯ ರಭಸಕ್ಕೆ ಕಟ್ಟೆ ಒಳಗಿದ್ದ ಬೆಡ್ಶೀಟ್ ಸರಿದು ಪ್ರವೀಣ್ನ ಕಾಲು ಕಾಣಿಸ್ಬಿಡ್ತು. ಆ ಕೆಲಸಗಾರರು ಅದನ್ನು ನೋಡಿ ಗಾಬರಿಯಿಂದ ಮನೆಯಿಂದ ಓಡ್ಬಿಟ್ರು ಸರ್. ಅದಾದಮೇಲೆ ಇಷ್ಟೆಲ್ಲ ಆಗಿ ನೀವು ನನ್ನನ್ನು ಅರೆಸ್ಟ್ ಮಾಡಿದ್ರಿ. ಆವತ್ತೇನಾದರೂ ಗಾಳಿ ಬೀಸದೆ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರವೀಣ್ ಸಮಾಧಿಯಲ್ಲಿ ಆರಾಮಾಗಿ ಇರ್ತಿದ್ದ ಸರ್ ಅಂತಾಳೆ.
ಬಟ್ ಸರ್, ನಾನು ಹೊಡೆದ ಏಟಿಗೆ ಅವನು ಸತ್ತೋಗಿದ್ದಾನೆ ಅಂದ್ಕೊಂಡಿದ್ದೆ. ಬಟ್ ಅವನು ಜಸ್ಟ್ ಪ್ರಜ್ಞೆ ಕಳ್ಕೊಂಡಿದ್ದ ಅನ್ನೋದು ನನಗೂ ಗೊತ್ತಿರಲಿಲ್ಲ ಅಂತ ಶರ್ಮಿಳಾ ತನ್ನ ನೀಚ ಕೆಲಸದ ಬಗ್ಗೆ ಹೇಳ್ತಾಳೆ. ಪೊಲೀಸರು ಆ ಕಾರ್ಮಿಕರನ್ನ ವಿಚಾರಣೆಗೆ ಕರೀತಾರೆ. ಅವರು ಹೆದರುಕೊಂಡೇ ಸ್ಟೇಷನ್ಗೆ ಬಂದು ಕೂರ್ತಾರೆ. ಅವರನ್ನ ಕೂರಿಸಿಕೊಂಡು ವಿಚಾರಿಸಿದಾಗ ಅವರು ಜೀವಂತ ಸಮಾಧಿಯ ಬಗ್ಗೆ ಹೇಳ್ತಾರೆ. ಇವರ ಸ್ಟೇಟ್ಮೆಂಟ್ ಶರ್ಮಿಳಾ ಕೇಸ್ಗೆ ಬಹುಮುಖ್ಯ ಸಾಕ್ಷಿಯಾಗಿತ್ತು. ವಿಚಾರಣೆ ಸಂದರ್ಭ ಶರ್ಮಿಳಾ ಮಾತಿಗೂ ಸಿಡುಕ್ತಾಳೆ, ಕೋಪ ಮಾಡ್ತಾಳೆ, ಒಮ್ಮೊಮ್ಮೆ ಏನೇನೋ ಮಾತಾಡ್ತಾಳೆ. ಅವಳ ಸ್ಥಿತಿ ನೋಡ್ತಾ ಇದ್ರೆ ಅವಳು ಇನ್ನೂ ಡಿಪ್ರೆಷನ್ನಲ್ಲಿದ್ದಾಳೆ ಅನ್ಸುತ್ತೆ ಅಂತ ಪೊಲೀಸರು ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಹಾಗೆ ಮನೆಯಲ್ಲೇ ಸಮಾಧಿ ತೋಡೋ ಐಡಿಯಾ ಎಲ್ಲಿಂದ ಬಂತು ಅಂತ ಕೇಳಿದ್ಕೆ ಶರ್ಮಿಳಾ ಏನೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಇನ್ಸ್ಪೆಕ್ಟರ್ ಶೆಟ್ಟಿ ಅವರು ಖುದ್ದಾಗಿ ಪ್ರವೀಣ್ನ ಸ್ಟೇಟ್ಮೆಂಟ್ ತಗೋತಾರೆ. ಈ ಎಲ್ಲ ಘಟನೆಗಳಿಂದ ಪ್ರವೀಣ್ ಶಾಕ್ನಲ್ಲಿದ್ದ. ನನ್ನ ಹೆಂಡತಿ ನನ್ನನ್ನು ಸಾಯಿಸಿ ಸಮಾಧಿ ಮಾಡೋಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾಳೆ ಅಂತ ತಿಳಿದು ದುಃಖಿತನಾಗಿದ್ದ. ಸರ್, ನನಗೆ ಅವಳು ಗುರುವಾರ ಮತ್ತು ಶುಕ್ರವಾರದಿಂದಾನೇ ಮಾತ್ರೆ ಕೊಡ್ತಾ ಇದ್ಲು ಅನ್ಸುತ್ತೆ. ಅವತ್ತು ರಾತ್ರಿ ನನಗೆ ಜ್ಯೂಸ್ ಕೊಟ್ಲು. ಅದರಲ್ಲೇ ಅವಳು ನಿದ್ದೆ ಮಾತ್ರೆ ಹಾಕಿರಬೇಕು. ಅದನ್ನು ಕುಡಿದ ನಂತರ ನನಗೆ ತುಂಬ ನಿದ್ದೆ ಬಂತು. ಆಮೇಲೆ ಏನಾಯ್ತೋ ನನಗೆ ಏನೂ ಗೊತ್ತಿಲ್ಲ. ಆದರೆ ಬೆಳಗಿನ ಜಾವ ನನಗೆ ಸ್ವಲ್ಪ ಪ್ರಜ್ಞೆ ಬಂದಿತ್ತು. ಬಟ್ ನಾನು ಹೇಳೋಕೆ ಆಗ್ತಿರಲಿಲ್ಲ. ಆಗಲೇ ಯಾವುದೋ ಬಲವಾದ ವಸ್ತುವಿಂದ ನನ್ನ ತಲೆಗೆ ಪೆಟ್ಟು ಬಿತ್ತು ಸರ್. ಅವಳೇ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾಳೆ ಅನ್ನೋದು ನನಗೆ ಗೊತ್ತಾಗ್ತಿತ್ತು. ಬಟ್ ನಾನು ಏನೂ ಮಾಡೋಕೆ ಆಗದ ಸ್ಥಿತಿಯಲ್ಲಿದ್ದೆ ಸರ್ ಅಂತಾನೆ. ಅವಳು ಒಬ್ಳೇ ಇದ್ಲಾ, ಇಲ್ಲ ಅವಳ ಜೊತೆಗೆ ಇನ್ನೂ ಯಾರಾದರೂ ಇದ್ರಾ ಅಂತ ಕೇಳಿದ್ಕೆ ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ಆದರೆ ಅವಳು ಅಷ್ಟು ಹೊಡೆದ್ರು ನಾನು ಪೂರ್ತಿಯಾಗಿ ಮೂರ್ಛೆ ಹೋಗಿರಲಿಲ್ಲ. ಅವಳು ಮಾಡ್ತಾ ಇದ್ದ ಎಲ್ಲವೂ ನನಗೆ ಗೊತ್ತಾಗ್ತಿತ್ತು. ಅವಳು ನನ್ನ ಆ ಕಟ್ಟೆಯೊಳಗೆ ಹಾಕಿ ನನ್ನ ಮೇಲೆ ಏನೇನೋ ವಸ್ತು ಹಾಕಿದ್ದು ನನಗೆ ನೆನಪಿದೆ ಸರ್ ಅಂತ ಅಳ್ತಾ ಹೇಳ್ತಾನೆ. ಪ್ರವೀಣ್ನ ಸ್ಟೇಟ್ಮೆಂಟ್ನ ಮ್ಯಾಜಿಸ್ಟ್ರೇಟ್ ಎದುರಿಗೂ ರೆಕಾರ್ಡ್ ಮಾಡ್ತಾರೆ. ಪ್ರವೀಣ್ ತನ್ನ ಸ್ಟೇಟ್ಮೆಂಟ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾನೆ. ಸರ್, ನಮ್ಮ ಮನೆಯಲ್ಲಿ ಒಂದು ಮರಾಠಿ ಕ್ಯಾಲೆಂಡರ್ ಇದೆ. ಅದರಲ್ಲಿ 2 ಡೇಟ್ ಮೇಲೆ ಸರ್ಕಲ್ ಹಾಕಿದ್ದಾರೆ. ಜುಲೈ 13 ಮತ್ತು ಜುಲೈ 14. ಈ 2 ಡೇಟ್ಗೆ ಯಾರು ಮತ್ತು ಯಾಕೆ ಸರ್ಕಲ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಹಾಗೆ ಅದರ ಪಕ್ಕದಲ್ಲಿ ಚಿಕ್ಕದಾಗಿ ನೋ ರಿಸಲ್ಟ್ ಅಂತ ಬರೆದಿದೆ ಸರ್ ಅಂತಾನೆ. ಅಂದರೆ ಈ ಖತರ್ನಾಕ್ ಲೇಡಿ ಜುಲೈ 13 ಮತ್ತು 14ಕ್ಕೂ ಪ್ರವೀಣ್ ನನ್ನ ಕೊಲ್ಲೋಕೆ ಟ್ರೈ ಮಾಡಿರಬಹುದು. ಅದು ಸಾಧ್ಯವಾಗದೇ ಇದ್ದಿದ್ರಿಂದ ನೋ ರಿಸಲ್ಟ್ ಅಂತ ಬರೆದಿರಬೇಕು. ಇದರ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಜನ, ಪ್ರವೀಣ್ ಮತ್ತು ಶರ್ಮಿಳಾಳ ಕೆಲವು ಸಂಬಂಧಿಕರು ಇದಕ್ಕೆ ಮಾಟ ಮಂತ್ರದ ಆಂಗಲ್ ಕೂಡ ಕೊಟ್ಟಿದ್ದಾರೆ. ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಚೇತರಿಸಿಕೊಂಡ ಪ್ರವೀಣ್ ಜಗತಾಪ್ ಪೊಲೀಸರಿಗೆ ಹೊಸದೊಂದು ದೂರು ನೀಡಿದ್ದಾನೆ. ಘಟನೆಯ ನಂತರ ಶರ್ಮಿಳಾ ತಂದೆ ತಾಯಿ ನನ್ನಿಬ್ಬರು ಮಕ್ಕಳನ್ನ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದಾರೆ. ನನ್ನ ಮಕ್ಕಳ ಪ್ರಾಣಕ್ಕೂ ಅಪಾಯ ಇದೆ. ಮಕ್ಕಳ ಕಸ್ಟಡಿಯನ್ನ ನನಗೆ ಕೊಡಿಸಿ ಅಂತ ಪೊಲೀಸರಿಗೆ ಮನವಿ ಮಾಡಿದ್ದಾನೆ. ಪೊಲೀಸರು ಅಪಾರ್ಟ್ಮೆಂಟ್ನ ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದ್ದಾರೆ. ಅದರಲ್ಲಿ ಘಟನೆಗೂ ಮುನ್ನ ಶರ್ಮಿಳಾ ಇಟ್ಟಿಗೆ, ಸಿಮೆಂಟ್ ಮೂಟೆಗಳು ಮತ್ತು ಭಾರವಾದ ಕಲ್ಲನ್ನು ಫ್ಲ್ಯಾಟ್ಗೆ ತರಿಸಿಕೊಂಡಿರುವ ದೃಶ್ಯಗಳು ರೆಕಾರ್ಡ್ ಆಗಿವೆ. ಇದು ಶರ್ಮಿಳಾ ಮೊದಲೇ ಪ್ಲಾನ್ ಮಾಡಿ ಕೊಲೆಗೆ ಸಂಚು ರೂಪಿಸಿದ್ಲು ಅನ್ನೋದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಆಗಿದೆ. ಹಾಗೆ ಅವಳ ಮೊಬೈಲ್ ಫೋನ್ ಸೀಸ್ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅವಳ ಸರ್ಚ್ ಹಿಸ್ಟ್ರಿ ಕೂಡ ಜಾಲಾಡ್ತಾ ಇದ್ದಾರೆ. ಪೊಲೀಸರು ಅಕ್ರಮವಾಗಿ ಮಾತ್ರೆ ನೀಡಿದ ಕಾರಣಕ್ಕಾಗಿ ಮೆಡಿಕಲ್ ಸ್ಟೋರ್ ಮಾಲೀಕನಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹಾಗೆ ಅದರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕೆ FDA ವರದಿ ಸಲ್ಲಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಹಾಗೆ ಪ್ರವೀಣ್ ತನ್ನ ಹೆಸರಲ್ಲಿ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದಾನೆ. ಈ ಹಣಕ್ಕಾಗಿಯೂ ಶರ್ಮಿಳಾ ಈ ಸಂಚು ರೂಪಿಸಿರಬಹುದಾ ಅನ್ನೋದರ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಬಾರಾಮತಿ ಪೊಲೀಸರು ಆರೋಪಿ ಶರ್ಮಿಳಾ ಜಗತಾಪ್ ವಿರುದ್ಧ BNS 109 ಅಂದರೆ ಅಟೆಂಪ್ಟ್ ಟು ಮರ್ಡರ್ ಮತ್ತು BNS 118 ಅಂದರೆ ವ್ಯಕ್ತಿಯನ್ನ ಗಂಭೀರವಾಗಿ ಗಾಯಗೊಳಿಸೋದು ಸೇರಿದಂತೆ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ ಕೇಸ್ ಕೂಡ ದಾಖಲಿಸಿದ್ದಾರೆ. ಸದ್ಯ ಅವಳು ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಕೊಲೆ ಯತ್ನದ ಅಪರಾಧ ಸಾಬೀತಾದರೆ ಶರ್ಮಿಳಾಗೆ 7 ರಿಂದ 10 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಸದ್ಯಕ್ಕೆ ತನಿಖೆ ಪ್ರಗತಿಯಲ್ಲಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ನ್ಯಾಯಾಲಯ ಅಂತಿಮ ತೀರ್ಪು ನೀಡಲಿದೆ. ಪ್ರವೀಣ್ ತಾಯಿಗೂ ಪ್ರಜ್ಞೆ ಬಂದಿದ್ದು ಅವರು ಕೂಡ ಚೇತರಿಸಿಕೊಳ್ತಾ ಇದ್ದಾರೆ. ಅವರು ಸುರಕ್ಷಿತವಾಗಿದ್ದಾರೆ. ಇತ್ತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ಪ್ರವೀಣ್ ದೈಹಿಕವಾಗಿ ಏನೋ ಚೇತರಿಸಿಕೊಳ್ತಿದ್ದಾರೆ. ಆದರೆ ತನ್ನ ಪತ್ನಿಯೇ ತನ್ನನ್ನು ಜೀವಂತವಾಗಿ ಹಾಕಲು ಯತ್ನಿಸಿದ ಘಟನೆ ಅವರ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರಿದೆ. ಆ ಟ್ರಾಮಾದಿಂದ ಹೊರಬರೋಕೆ ಅವನಿಗೆ ಇಂದಿಗೂ ಸಾಧ್ಯವಾಗಿಲ್ಲ. ನಿಜಕ್ಕೂ ಪ್ರವೀಣ್ ಪಾಲಿಗೆ ದೇವರು ದೊಡ್ಡವನು. ಅವನು ಸಾವಿನ ದವಡೆಗೆ ಹೋಗಿ ವಾಪಸ್ ಬಂದಿದ್ದಾನೆ. ಆದರೆ ಈ ಪ್ರಕರಣ ನೋಡ್ತಾ ಇದ್ರೆ ಕೆಲವು ಪ್ರಶ್ನೆಗಳು ಮೂಡುತ್ತವೆ. ಇದರಲ್ಲಿ ಶರ್ಮಿಳಾಳದ್ದು ಅಕ್ಷಮ್ಯ ಅಪರಾಧ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಬಿಡಿ. ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಬಟ್ ಅವಳು ಈ ಮಟ್ಟಿಗೆ ಕ್ರಿಮಿನಲ್ ಆಗಿ ಯೋಚನೆ ಮಾಡೋಕೆ ಕಾರಣವಾಗಿದ್ದಾದ್ರೂ ಏನು? ಶರ್ಮಿಳಾ ಮಾನಸಿಕವಾಗಿ ಸಮಸ್ಯೆಯಲ್ಲಿದ್ದಾಳೆ. ಅವಳು ಡಿಪ್ರೆಷನ್ನಲ್ಲಿದ್ದಾಳೆ ಅನ್ನೋದನ್ನು ಅವಳ ಗಂಡ ಪ್ರವೀಣ್ ಅರ್ಥ ಮಾಡ್ಕೋಬೇಕಿತ್ತಲ್ವಾ?
ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು ತಾನೆ. ಅವಳು ಕೂಡ ಮೊದಲು ಕೆಲಸಕ್ಕೆ ಹೋಗ್ತಿದ್ದ ಇಂಡಿಪೆಂಡೆಂಟ್ ವಿಮೆನ್. ಆದರೆ ಮದುವೆ ಆದಮೇಲೆ ತನ್ನ ಕೆಲಸ ಬಿಟ್ಟು ಫ್ಯಾಮಿಲಿಗಾಗಿ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಗಂಡ ಕೂಡ ಬೆಲೆ ಕೊಡಬೇಕಿತ್ತಲ್ವಾ. ಅವಳು ಮತ್ತೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅವಳ ಜೊತೆಗೆ ಶಾಂತವಾಗಿ ಕೂತು ಮಾತಾಡಬೇಕಿತ್ತು ತಾನೆ. ಅದು ಬಿಟ್ಟು ಅವಳನ್ನು ಜಸ್ಟ್ ಮನೆ ಮಕ್ಕಳನ್ನು ನೋಡ್ಕೊಳ್ಳೋಕೆ ಅಪಾಯಿಂಟ್ ಮಾಡಿರೋ ಮೇಡ್ ರೀತಿ ಟ್ರೀಟ್ ಮಾಡಿದ್ದೂ ಕೂಡ ತಪ್ಪೇ ಅಲ್ವಾ. ಹಾಗಂದ ಮಾತ್ರಕ್ಕೆ ಕ್ರೈಮ್ ಹಾದಿ ತುಳಿಯೋದು ಖಂಡಿತ ಅಪರಾಧ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಿ ಅಲರ್ಟ್, ಬಿ ಸೇಫ್.